ಡಾಕ್ಟರ್ ಸಂತೋಷ್ ಬಿಟಿ, ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಮ್ಯಾನೇಜಿಂಗ್ ಡೈರೆಕ್ಟರ್. ಅವರ ಬಗ್ಗೆ ಒಂದು ವಿಟಿ ಇದೆ, ಆ ವಿಟಿಯನ್ನ ನೋಡ್ಕೊಂಡು ಬನ್ನಿ ಪ್ಲೀಸ್. ಉತ್ತಮ ವಿದ್ಯಾಭ್ಯಾಸದಿಂದ ಹೆಚ್ಚು ಅಂಕ ಗಳಿಸುವ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಯಾವ ಪೋಷಕರು ತಾನೇ ಆಸೆ ಪಡಲ್ಲ ಹೇಳಿ. ಅಂತಹ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಕನಸು ನನಸು ಮಾಡ್ತಾ ಇದೆ ವಿಜಯಪುರದ ಬಿಎಸ್ ಗ್ಲೋಬಲ್ ಸ್ಟಡಿ ಕನ್ಸಲ್ಟೆಂಟ್ ಸೆಂಟರ್. ಈ ಮೂಲಕ ವೈದ್ಯರಾಗುವ ಸಹಸ್ರಾರು ವಿದ್ಯಾರ್ಥಿಗಳ ಕನಸು ನನಸು ಮಾಡಿದ್ದಾರೆ ಡಾಕ್ಟರ್ ಸಂತೋಷ್ ಬಿಟಿ. ಮೂಲತಃ ತಿಪಟೂರು ನಿವಾಸಿಯಾದ ಇವರು ವೃತ್ತಿಯಲ್ಲಿ ವೈದ್ಯರು. ಇವರು ರಷ್ಯಾದಲ್ಲಿ ಎಂಬಿಬಿಎಸ್ ಪದವಿ ಪಡೆದಿದ್ರು. ಅಲ್ಲಿಂದ ವಾಪಸ್ಸಾಗಿ ವಿಜಯಪುರದ ಬಿಎಂ ಪಾಟೀಲ ಮೆಡಿಕಲ್ ಕಾಲೇಜಿನಲ್ಲಿ ಎಂಡಿ ಇನ್ ಜನರಲ್ ಮೆಡಿಸಿನ್ ಉನ್ನತ ಶಿಕ್ಷಣವನ್ನ ಪೂರೈಸಿದ್ರು. ಬಳಿಕ ನಗರದ ಸಿದ್ದೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾರೆ. ಇತ್ತೀಚೆಗೆ ಹುಟ್ಟೂರಿನಲ್ಲೂ ಸ್ವಂತ ಆಸ್ಪತ್ರೆ ಆರಂಭಿಸಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಎಂಬಿಬಿಎಸ್ ಸೀಟ್ ಸಿಗದೆ ನಿರಾಸೆಗೊಳ್ಳುವಂತಹ ವಿದ್ಯಾರ್ಥಿಗಳ ನೆರವಿಗೆ ವಿಎಸ್ ಗ್ಲೋಬಲ್ ಸ್ಟಡಿ ಸೆಂಟರ್ ಆರಂಭಿಸಿದ್ರು. ವಿಜಯಪುರದ ಸಿದ್ದೇಶ್ವರ ದೇವಾಲಯ ಪಕ್ಕದಲ್ಲಿ ಹಾಗೂ ತುಮಕೂರಿನ ಎಂಜಿ ರಸ್ತೆಯಲ್ಲಿ ಈ ಕೇಂದ್ರಗಳಿವೆ. ರಷ್ಯಾ ಮಾತ್ರವಲ್ಲದೆ ಜಾರ್ಜಿಯಾ, ಅರ್ಮೇನಿಯಾ, ಕಜಕಿಸ್ತಾನ, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್ ದೇಶಗಳ ಉನ್ನತ ಮೆಡಿಕಲ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಪ್ರವೇಶ ಕಲ್ಪಿಸುತ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಪ್ರತಿ ವರ್ಷ ಕರೆದುಕೊಂಡು ಹೋಗಿ ಕಾಲೇಜ್ ಮತ್ತು ಹಾಸ್ಟೆಲ್ ಸೌಲಭ್ಯ ಒದಗಿಸುತ್ತಾರೆ. ನಮ್ಮ ಮಠದ ಭಕ್ತನಾಗಿರ್ತಕ್ಕಂಥವನು, ಮಠದ ಮಗನಾಗಿರ್ತಕ್ಕಂಥವನು ಸಂತೋಷ್ ಅವರು ಡಾಕ್ಟರ್ ಆಗಿದ್ದಾರೆ. ತಿಪಟೂರು ನಗರದಲ್ಲಿ ಒಂದು ಆಸ್ಪತ್ರೆಯನ್ನು ಮಾಡಿಕೊಂಡು ಅವರು ಸುರಕ್ಷಿತವಾಗಿ ಎಲ್ಲ ಬಡ ಕುಟುಂಬದವರಿಗೆ ಭಾಳ ಆದ್ಯತೆಯನ್ನು ಕೊಟ್ಟು ಆರೋಗ್ಯ ಚಿಂತನೆಯಲ್ಲಿ ಹಗಲು ರಾತ್ರಿ ಎಂಬಂತೆ ನಿರಂತರ ಸೇವೆಯನ್ನು ಮಾಡ್ತಕ್ಕಂಥ ಒಳ್ಳೆಯ ವೈದ್ಯರಾಗಿರ್ತಕ್ಕಂಥವರಾಗಿದ್ದಾರೆ. ಅವರ ಮುಂದಿನ ಸಾಧನೆ ಎಲ್ಲ ರೈತ ಬಾಂಧವರಿಗೆ, ಬಡವರಿಗೆ, ಕೂಲಿಕಾರರಿಗೂ ಅವರ ಸೇವೆ ನಿರಂತರವಾಗಿರಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ ಡಾಕ್ಟರ್ ಸಂತೋಷ್ ಬಿಟಿ ಅವರ ಸಹೋದರ ವಿನಯ ಪ್ರಸಾದ್ ಕೂಡ ಚಿಕ್ಕ ಮಕ್ಕಳ ತಜ್ಞ ವೈದ್ಯರಾಗಿದ್ದಾರೆ. ಕೃಷಿ ಕುಟುಂಬದ ಹೆತ್ತವರಿಗೆ ಈ ಅಣ್ಣ ತಮ್ಮಂದಿರು ಹೆಮ್ಮೆ ತಂದಿದ್ದಾರೆ. ಡಾಕ್ಟರ್ ಸಂತೋಷ್ ಆಧ್ಯಾತ್ಮ ಜೀವಿಯಾಗಿದ್ದು ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿ, ನೊಣವಿನಕೆರೆ ಮಠದ ಅಜ್ಜಯ್ಯ ಅವರಿಗೂ ಪ್ರೀತಿಪಾತ್ರರಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇವರ ಕೊಡುಗೆ ಗಮನಿಸಿ ಪವರ್ ಟಿವಿಯ ಪ್ರತಿಷ್ಠಿತ ಆರೋಗ್ಯ ರತ್ನ ಪ್ರಶಸ್ತಿ ಪ್ರದಾನ ಮಾಡಲು ಹೆಮ್ಮೆ ಪಡುತ್ತದೆ. ಮೊದಲನೇದಾಗಿ ಪವರ್ ಟಿವಿ ಅವರಿಗೆ ಈ ಒಂದು ಸಾಧನೆಯನ್ನು ಗುರುತಿಸಿ ಅದನ್ನು ಈ ರೀತಿ ವ್ಯಕ್ತಪಡಿಸಿದ್ದಕ್ಕೆ ಭಾಳ ಅಭಿನಂದನೆಯನ್ನು ವ್ಯಕ್ತಪಡಿಸ್ತೀನಿ. ಈ ಒಂದು ಅವಾರ್ಡಿಂದ ಮತ್ತಷ್ಟು ಜನಗಳ ಸೇವೆ ಮಾಡಲಿಕ್ಕೆ ಉತ್ಸಾಹ ಸಿಗುತ್ತೆ. ಆಲ್ಮೋಸ್ಟ್ ಅಲ್ಲಿ 8 ವರ್ಷ ಆಯಿತು ನಾನು ಡಾಕ್ಟ್ರಾಗಿ ಮಾಡಲಿಕ್ಕೆ ನಿಂತು ಸತತವಾಗಿ. ಆಮೇಲೆ ಮತ್ತೆ ನನಗೆ ಇನ್ನೊಂದು ಅಂದರೆ ಒಂದು ವೈದ್ಯಕೀಯ ಕ್ಷೇತ್ರ ಪ್ಲಸ್ ನಾನು ಹುಡುಗರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಬ್ರಾಡಿಗೆ ಕಳಿಸ್ತಾ ಇದ್ದೀನಿ ಅನ್ನೋ ಒಂದು ಎರಡೂ ಪರ್ಪಸ್ಸಿಂದ ನನಗೆ ಈ ಒಂದು ಅವಾರ್ಡನ್ನು ಕೊಟ್ಟರು. ಅಮ್ಮ ಅಂತೂ ತುಂಬಾ ಖುಷಿಪಟ್ಟಿದ್ದಾರೆ. ಬಹುಶಃ ಇಲ್ಲಿ ಅವಾರ್ಡ್ ತಗೊಂಡಂಥವ್ರಲ್ಲಿ ಎಲ್ಲರಿಗಿಂತ ಸಣ್ಣ ವಯಸ್ಸು ನಾನೇ. ಯಾಕೆಂದರೆ ಯಾವುದೇ ತಂದೆ ತಾಯಿಗಾಗಲಿ ಮಕ್ಕಳು ಸಾಧನೆ ಅಂತ ಅಂದರೆ ಅದು ಖುಷಿನೇ ಅವರಿಗೆ. ಸೊ ಹಾಗೆ ತುಂಬಾ ಖುಷಿಪಟ್ಟರು. ಪವರ್ ಟಿವಿ ಇವೆಲ್ಲದಕ್ಕೂ ಪವರ್ ಟಿವಿಗೆ ನಾನು ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತೀನಿ.